ಹಾಯ್ ಗರ್ಲ್ಸ್. ಹಾಯ್ ಅಕ್ಕೆ, ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಕೂಡ ಶುಭಾಶಯಗಳು. ಎಲ್ಲಿ ನಮ್ಮ ಚೋಟು ಕಾಣಿಸ್ತಿಲ್ವಲ್ಲ? ಅಯ್ಯೋ ಅದಕ್ಕೆ ಎಕ್ಸಾಮ್ ಅಂತ ರಿಪೀಟ್ ಮೋಡಲ್ಲಿ ಓದ್ತಾ ಇದ್ದಾಳೆ. ಪೂಜೆಗೂ ಬರ್ತೀನಿ ಅಂತ ಹೇಳಿದ್ಲ. ನಾನೇ ಬಸವಣ್ಣ ಅವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ, ನೀನು ಸುಮ್ಮನೆ ಕುತ್ಕೊಂಡು ಓದ್ಕೋ ಅಂತ ಬಿಟ್ಟು ಬಂದೆ. ಒಳ್ಳೇದು. ಅದಕ್ಕೆ ಇವತ್ತು ಕರ್ಕೊಂಡು ಹೋಯ್ತಿದ್ದೀಯ ತಾನೆ? ಹ್ಞೂ, ಮತ್ತೆ ಹೊಸ ವರ್ಷಕ್ಕೆ ಹೊಸ ಸುದ್ದಿ ಅಂತೂ ಈ ಮನೆಗೆ ಸಿಗುತ್ತೆ ಇವತ್ತು. ಹಾಗಾದ್ರೆ ಇವತ್ತು ಹಬ್ಬದ ಊಟನೇ ಮಾಡಲೇಬೇಕು. ಹೋಳಿಗೆ ಒಂದಿದ್ರು ತುಪ್ಪ ಮಾತ್ರ ಜಾಸ್ತಿ ಇರಲೇಬೇಕು. ಯಾಕೆ ಹೇಳಿ? ಡಬಲ್ ಧಮಾಕ. ಯುಗಾದಿ ಹಬ್ಬದ ಜೊತೆ ತಿರುತಿ ಹಬ್ಬನ ನಡೀತಾ ಇತ್ತಲ್ಲ, ಅದಕ್ಕೆ ತಾನೆ? ಹೌದು, ನಾನು ನೆನ್ನೆನೇ ಹೇಳಿದ್ನಲ್ಲ, ಸೂಪರಾಗಿ ಪ್ರಿಪೇರ್ ಆಗಿದ್ದೀನಿ. ಇವತ್ತು ಮಾವ ಒಪ್ಕೊಳ್ಳೋದು ಒಂದೇ ಬಾಕಿ ಅಂತ. ಹಾಗಂತ ನಮ್ಮ ಯಜಮಾನ್ರಲ್ಲಿ ಕಾಣ್ತಿಲ್ವಲ್ಲ? ಬರ್ಬೇಕು ರಾಜ ರಾಜ ಮಾರ್ತಾಂಡ, ರಾಜ ಕುಲತಿಲಕ, ರಾಜ ಗಂಭೀರ ಬರ್ಬೇಕು. ಏನ್ರ ಹೋಯ್ತು ತಮಾಸೆ? ಮಾವ ಮತ್ತೆ ಅದೇ ಮಾತಾಡ್ಬೇಡ. ತಿಟ್ಟು ಅಪಾರೋ. ಅಣ್ಣ ಇವತ್ತು ಹಬ್ಬ ಅಣ್ಣ, ಇವತ್ತಾದ್ರೂ ಸ್ವಲ್ಪ ಸರಿ ಹೋಗೋಣ. ಅಣ್ಣ ನೀನ್ ಬಂದು ಪೂಜೆ ಮಾಡಿ ನಮ್ಗೆಲ್ಲ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಂದು ಕೊಡ್ಬೇಕು ತಾನೆ? ಕೊಡ್ಬೇಕು. ಮತ್ತೆ ಒಂದು ಪೂಜೆ ಮಾಡು ಮಾವ. ತಿಟ್ಟು ಅಪಾರೋ. ಅದಕ್ಕೆ ದಯವಿಟ್ಟು ನೀನೇನು ಹೇಳಬೇಡ ಅಣ್ಣ, ನೀನು ಬಾ ಪೂಜೆ ಮಾಡು ಬಾ. ಕೂಸಿಲ್ರವಾ? ಎಕ್ಸಾಮ್ ಅಣ್ಣ, ಓದ್ಕತ್ತವಳೆ. ಅವಳಿಗೆ ಬೇವು ಬೆಲ್ಲ ಆಮೇಲೆ ಕೊಟ್ರಾಯ್ತು. ಮಾವ ನನಗೆ ಕೊಡಲ್ವಾ? ಇದರಲ್ಲಿ ಕಹಿನೇ ಇಲ್ಲ. ಕಹಿ ಅನ್ನೋ ಕಷ್ಟ ಎಲ್ಲ ನನಗಿರ್ಲಿ, ಸಿಹಿ ಅನ್ನೋ ಸುಖ ಎಲ್ಲ ನಿನಗಿರ್ಲಿ. ಬೆಲ್ಡಚ್ಚಂಗೆ ನೀ ಪಾರು ನಂಗೆ ಶಾನೆ ಪ್ರೀತಿ ನಿನ್ನ ಮ್ಯಾಗೆ, ನೀ ಬೊಂಬೆ ಹಂಗೆ ನನ್ ಪ್ರೀತಿ ನಿಂಗೆ ಖುಷಿ ನುಂಗಿ ಆಗ್ಬೋದು. ಸೋ ಸ್ವೀಟ್. ಬೆಲ್ಲನಾ? ನನ್ನ ಮಾವ ತಿಟ್ಟು ಅಪಾರೋ. ಬಾ ಮಾವ, ನಿನ್ನ ಜೊತೆ ನಂಗೆ ಸ್ವಲ್ಪ ಕೆಲಸ ಇದೆ. ಇಲ್ಲೇ ಇದ್ರೆ ದಿಟುವ ಅಂತ 100 ಸತಿ ಹೇಳ್ಬಿಡ್ತೀಯ. ಬಾಯ್ ರತ್ನ, ಬಾಯ್ ರಾಣಿ, ಹಬ್ಬದೂಟ ರೆಡಿ ಮಾಡಿರಿ. ಬಾ. ತಿಟ್ಟು ಅಪಾರೋ. ರಾಜ್ಯದ ರಾಜಕಾರಣಿಗಳಿಗೆ ಹನಿ ಟ್ರ್ಯಾಪ್. ಏನು ಕರ್ಮನೋ ಏನೋ. ನಾವು ನಮ್ಮ ದೇಶನ ಕಾಪಾಡ್ಕೋಬೇಕು ಅಂತ ಎದೆ ಕೊಟ್ಕೊಂಡು ಹೋರಾಡ್ತಿದ್ವಿ. ಮಾವ ನೀವು ಪೇಪರ್ ಓದಾಯ್ತಾ? ನೀನು ಪೇಪರ್ ಓದಬೇಕಿತ್ತ ತಾಯಿ? ನಮ್ಮ ಮನೇಲೂ ಒಬ್ಬ ಇದ್ದಾನೆ ಅವಿವೇಕಿ, ಥರ್ಡ್ ಕ್ಲಾಂಡಿ ನನ್ನ ಮಗ. ನಾನು ಹೇಳ್ತೀನಿ ಅವನಿಗೆ, ದಿನಾಲೂ ಪೇಪರ್ ಓದೋ, ಲೋಕಜ್ಞಾನ ಬೆಳೆಸ್ಕೊಳ್ಳೋ ಅಂತ. ಕೇಳಬೇಕಲ್ಲ, ಅದೇನೋ ಮೊಬೈಲ್ ಹಿಡ್ಕೊಂಡು ರೀಲ್ಸೋ ಪಾಲ್ಸೋ ನೋಡ್ತಾ ಇರ್ತಾನೆ. ಆದರೆ ನೀನು PUC ಓದಿರೋ ಹೆಣ್ಣು, ತಗೊಳವ ಪೇಪರ್ ಓದ್. ಅಯ್ಯೋ ಪೇಪರಾ? ಬೇಡ ಮಾವ. ಮತ್ತೆ ಯಾಕೆ ಕೇಳಿದೆ ಪೇಪರ್ ಓದಾಯ್ತಾ ಮಾವ ಅಂತ? ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಷ್ಟೇ ತಾನೇ, ಪೇಪರ್ನ ಪಕ್ಕಕ್ಕಿಟ್ಟು ಮಾತಾಡಬೇಕಿತ್ತು ಮಾವ ಅಂತ ಹೇಳಿದ್ರೆ ಸಾಕು. ಹೇಳವ ತಾಯಿ. ಅಯ್ಯೋ ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಮಾವ. ತುಂಬ ಪರ್ಸ್ನಲ್ ವಿಷಯ. ನಿನ್ನೆಯಿಂದ ಯೋಚನೆ ಮಾಡಿ ಅಂತೂ ಮಾತಾಡೋಣ ಅಂತ ಇವಾಗ ಬಂದಿದ್ದೀನಿ. ಪರ್ಸ್ನಲ್
ನಿನ್ನೆಯಿಂದ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ದೇವ್ರೆ, ಅಂಥದ್ದೇನು ಮುಜುಗರ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ತಾಯಿ? ನನಗೆ ಒಂದು ಗಂಡು ಒಂದು ಹೆಣ್ಣು, ಮದುವೆ ಆದಮೇಲೆ 2 ಹೆಣ್ಣು 1 ಗಂಡು. ಬಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ತಾಯಿ. ನೀನು ನನಗೆ ಮಗಳಿದ್ದಂಗೆ. ಹೇಳವಾ, ಏನು ಕೇಳಬೇಕಿತ್ತು? ಮಾವ, ನೀವು ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ನನ್ನ ಅಣ್ಣ ಅದಕ್ಕೆ ಬಿಟ್ಟರೆ ನೀವೇ ನನ್ನ ಹತ್ರ ಇಷ್ಟೊಂದು ಚೆನ್ನಾಗಿ ಮಾತಾಡಿರೋದು. ನೀನು ಕುಬೇರನ ಜೊತೆಗೆ ಲಕ್ಷ್ಮೀ ತಾಯಿನೂ ಸೇರ್ಕೊಂಡಂಗೆ ಕಾಣ್ತಿದ್ಯಾ. ಬೇರೆಯವ್ರ ಜೊತೆಗೆ ಮಾತಾಡ್ದಂಗೆ ನಿನ್ನ ಜೊತೆಗೆ ಮಾತಾಡೋಕ್ಕಾಗತ್ತದ? ಥ್ಯಾಂಕ್ಸ್ ಯು ಮಾವ, ಐ ರಿಯಲಿ ಶುಂಠಿ ಪೆಪರ್ಮೆಂಟ್ ದಿಸ್. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಇಂಗ್ಲೀಷ್ ನನ್ನ ಸೊಸೆ. ಮಾವ, ರಮ್ಯಾ ಏನಾರು ಇವಾಗ ನನ್ನ ಜೊತೆ ಇದ್ದಿದ್ರೆ ಇದ್ರಲ್ಲೂ ಏನಾರು ಒಂದು ತಪ್ಕೊಂಡು ಹಿಡ್ದಿರೋಳು. ಆದರೆ ನೀವು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೀರಾ. ನನಗೂ ಒಬ್ಬ ಇದ್ದಾನೆ, ಅವಿವೇಕಿ ನನ್ನ ಮಗ. ಅವನಿಗೆ ಪ್ಯಾಟೆಗೆ ಕಳಿಸಿ ಓದಿಸಿದ್ದೆ. ಅವನು ಎ ಫಾರ್ ಆಪಲ್ ಅನ್ನೋದು ಬಿಟ್ಟು ಎ ಫಾರ್ ಏರಿ, ಬಿ ಫಾರ್ ಬೀದಿ ಊರೆಲ್ಲ ಸುತ್ತಬಿಟ್ಟ. ನೀನು ತಪ್ಪು ಮಾತಾಡಿದ್ರು ಎಷ್ಟು ಮುದ್ದಾಗಿ ಮಾತಾಡ್ತೀಯ ಗೊತ್ತಾ? ಹೇಳು ರಶ್ಮಿ, ಏನು ಕೇಳಬೇಕಿತ್ತು? ಒಡವೆ ಬೇಕಿತ್ತ? ಬಟ್ಟೆ ಬೇಕಿತ್ತ? ಊರು ಸುತ್ತೋದಕ್ಕೆ ಓಡಾಡೋದಕ್ಕೆ ಗಾಡಿ ಬೇಕಿತ್ತ? ಹೇಳವಾ, ಏನು ಮುಜುಗರ ಮಾಡಬೇಡ. ಅಯ್ಯೋ, ಅದೆಲ್ಲ ಏನು ಬೇಡ ಮಾವ. ಆದರೆ ಇನ್ನು ಮುಂದೆ ನೀವು ನನ್ನ ಗಂಡಂಗೆ ಮರ್ಯಾದೆ ಕೊಡಬೇಕು. ಲೇ ಸುಮ್ಮ, ನಾನು ಹೇಳೋದ್ನಲ್ಲ, ಇನ್ಸ್ಪೆಕ್ಟ್ರು ಇರಬೇಕಲ್ಲ, ಮಿನಿಸ್ಟರ್ ತಾವು ಹೇಳಿಸಿ ಇನ್ನಿನ್ನು ಇಂಟ್ರೋವರ್ಸು. ಅದೇ ಕಲ ಇಂಟ್ರವ್ಯೂಸ್ ಮಾಡಿ ಕರೆಸಿರೋದು. ನೋಡ್ಲಾ, ಅಣ್ಣೇನಹಳ್ಳಿ, ಮಾರಿಗುಡಿ, ಮಾಸ್ತಿ ಕೊಪ್ಪಲು, ಮಾರಿಗುಡಿ ತಾವಿಂದ ಹಿಡ್ದು ಯಾವ್ಯಾವ ಗ್ರಾಮಾಂತರ ಸ್ಟೇಷನ್ ಎಲ್ಲ ಬರ್ತಾವಲ್ಲ ಸುತ್ತಮುತ್ತಲ, ಎಲ್ಲದಕ್ಕೂ ಇವರೇಯ. ಸುತ್ತಮುತ್ತ ಹಳ್ಳಿನಾಕೆ ನಾವೇನು ಬೇಕಾದ್ರೆ ಮಾಡಿ ಬಿಸಾಕ್ಬೋದ್ಕಲ್ಲ. ಏನು ಬೇಕಾದ್ರೆ ಮಾಡ್ಬೋದು ಅಂದರೆ ಆ ಶಿವನ್ ಎತ್ತು ಬಿಡ್ಬೋದಾ? ನೀನೇನಿಲ್ಲ ಸೋಮ, ಒಳ್ಳೆ ಎಳೆ ಮಗಿ ಕೇಳ್ದಂಗೆ ಕೇಳ್ತೀಯಲ್ಲ, ಅದಕ್ಕೆ ಅಲ್ವಲ್ಲಿ ಇವ್ರನ್ನ ಕರ್ಸಿರೋದ್ಲಿ. ಲೇ ಸೋಮ, ಈಗ ಮಗಿನ ಕೈಲಾಗ ಹಾಲಿನ ಲೋಟ ಕೊಟ್ರೆ ಚೆಲ್ ಬಿಡ್ತದೆ ಕಲ. ಯಾಕೆಂದ್ರೆ ಅದಕ್ಕೆ ಹಾಲಿನ ಬೆಲೆ ಗೊತ್ತಿರಾಕಿಲ್ಲ. ನೀ 100 ಸಲ ಕೊಟ್ರು 100 ಸಲ ಕೂಡ ಚೆಲ್ ಬಿಡ್ತದೆ. ಲೇ, ಆ ಶಿವನ ಜೀವದ ಬೆಲೆ ಏನಂತ ನಿನಗೆ ಗೊತ್ತಿಲ್ವೇನಲ್ಲ? ಅದು ಹೆಂಗಣ ಗೊತ್ತಾಗಿಲ್ಲ. ಪ್ರತಿ ಸಾರಿ ನನ್ನ ಮಗನ ಎತ್ತಬೇಕು ಅಂತಾಗಿಲ್ಲ, ನನ್ನ ಮಗ ಬಾಳೆ ಎಲೆ ಹಾಸಿ ನಮ್ಗೆ ಚಳ್ಳೆ ಅಂತ ತಿಳಿಸವನೆ. ಈ ಸಾರಿ ಬಿಡ್ಬಾರ್ದು, ಬಿಡಾಕಿಲ್ಲ. ಪಾರು, ಪಾರು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮಾವ, ಪಾರು, ಮಾವ, ಬಾ ಮುಚ್ಚು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಏನೇನೋ ಮಾತಾಡ್ತಾನೆ ಇದೆಯಲ್ಲ. ಮಾತಿದ್ರೆ ದಿಟ್ವಾ ಅಂತ ಹೇಳ್ತಿರ್ತೀಯಲ್ಲ, ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡಿದ್ರೆ ಗೊತ್ತಾಗಲ್ವಾ ದಿಟನಾ ಇಲ್ವಾ ಅಂತ? ಓಹೋ, ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಿದ್ಯಾ? ಸುಮ್ಮನೆ ಬಾ. ಈಗ ನೀನು ಬರಲಿಲ್ಲ ಅಂದರೆ ಎತ್ತಾಕೊಂಡು ಹೋಗ್ತೀನಿ ಅಷ್ಟೇ. ಟೀಚರ್ನ ಸ್ಟೂಡೆಂಟ್ ಯಾವಾಗಲೂ ಹಚ್ಕೊಂಡಿರ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ. ಟೀಚರೇ ಸ್ಟೂಡೆಂಟಿಂದ ಅಲಿಯೋ ಥರ ಆಗೋಗ್ಬಿಟ್ಟಿದೆ. ಬಾ ಸುಮ್ಮನೆ. ಅದು ಮುಂಚೆ ಎಲ್ಲ ನೀವು ಸೀನಂಗೆ ಬೈದ್ರೆ ಖುಷಿ ಆಗೋದು, ಹೊಡೆದ್ರಂತೂ ಇನ್ನೂ ಡಬಲ್ ಖುಷಿ ಆಗೋದು. ಆದರೆ ಮದುವೆ ಆಗಿ ಬಂದಮೇಲೆ ನೀವು ಅವ್ರಿಗೆ ಬೈತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ ಮಾವ. ಈ ವಯಸ್ಸಲ್ಲೂ ಅವ್ರು ಇಷ್ಟೆಲ್ಲ ಬೈಸ್ಕೋಬೇಕಲ್ಲ ಅಂತ ಅನಿಸ್ತಾ ಇದೆ. ನೀವೇ ಬೈದ್ರೆ ಊರವರೆಲ್ಲ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಹೇಳಿ? ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ನನ್ನ ಗಂಡಂಗೆ ಮರ್ಯಾದೆ ಕೊಡಬೇಕು ಮಾವ. ಏನೋ ಈ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ತಾ ಇದ್ದೀನಿ, ಏನಾರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದೇನಿವ ಹಿಂಗೆ ಬಾಯಿ ತಕ್ಕಂಗೆ ಕುಂತೈತೆ ರೀ? ಮಾದಪ್ಪಣ್ಣ ರೀ, ಮಾದಪ್ಪನವ್ರೆ, ಅಯ್ಯ
ನಾಲ್ಕು ನೋಣ ಒಳಿಕ್ ಹೋಗಿ 8 ಆಚಕ್ ಬಂದು ಮುಚ್ಚ್ರಿ ಬಾಯ. ಲೇ ಲೀಲಾ, ಏನು ವಿಷಯ ಗೊತ್ತೇನೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಮೈಯೆಲ್ಲ ಝುಮ್ ಅಂದೋಯ್ತು. ಕರೆಂಟ್ ಹೊಡೆದು ಬಿಡ್ತಾ? ಕೇಳಿ ಇಲ್ಲಿ, ನನ್ನ ಸೊಸೆ ಏನು ಹೇಳಿದ್ಲು ಗೊತ್ತೇನೆ? ನನ್ನ ಗಂಡನಿಗೆ ಇನ್ಮೇಲೆ ಮರ್ಯಾದೆ ಕೊಡಿ ಅಂದ್ಲು. ಬೂದ್ಗನ್ನಡಿ ಹಾಕೊಂಡು ಹುಡುಕಿದ್ರು ಇಂಥ ಸೊಸೆ ಸಿಗಲ್ಲ ಕಣೆ. ನೀನು ಇದೆಯಾ ದನ ಇದ್ದಂಗೆ, ಯಾವತ್ತಾದರೂ ಇಂಥ ವಿಷಯ ಬಂದು ಹೇಳಿದ್ಯಾ? ಇಲ್ಲ. ನನ್ನ ಸೊಸೆ ಬರೀ ಸೊಸೆ ಅಲ್ಲ ಕಣೆ, ಚಿನ್ನದಂತ ಸೊಸೆ. ಅಯ್ಯ ಏನು ಆಗ್ಲಿಕ್ಕಂಗ್ ಕುಂತ್ಕೊಂಡ್ಬಿಟ್ಟವ್ರೆ. ಇಷ್ಟ ದಿನ ನಾನಿನ್ನೇನು ಹೇಳಿದ್ ಮತ್ತೆ? ನೀನು ಬೈಬೇಡ ಅಂತ ಹೇಳಿದೆ, ಅವಳು ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ಲು. ಈ ಬೇಕು ಬೇಡ ಅನ್ನೋದ್ರದ್ದು ಮಧ್ಯೆ ಅಂತರ ಇದೆ ಕಣೆ. ಅದೆಲ್ಲ ನಿನಗೆಲ್ಲ ಅರ್ಥ ಆಗಬೇಕು. ಕೇಳು, ಇನ್ನು ಮೇಲೆ ನಾನು ಸೀನಂಗೆ ಬೈಯಲ್ಲ. ನನ್ನ ಸೊಸೆ ಎದುರಿಗೆ. ಬಾಬಾ ಇನ್ನೇನಾರ ತೆಳ್ಳುಗೆ ಬೆಳ್ಳುಗೆ ನಮ್ ಪಿಂಕಿ ಹಂಗೆ ಇದ್ಬಿಟ್ಟಿದ್ರೆ ಇವ ಇನ್ನೇನು ಹಿಡಿಯಕ್ಕಾಯ್ತದ? ಅದೆಷ್ಟು ಹಾರಾಡಿರೋನು, ಚಿಂದಂತ ಸೊಸೆ ಅಂತೆ. ತಗಡು ನೋಡು ಮಾವ, ನಾನು ಅವತ್ತು ನನ್ನ ಮನಸ್ಸಿನ ಮಾತನ್ನ ನಿನ್ನ ಹತ್ರ ಹೇಳ್ಕೊಂಡೆ, ನೀನು ಕೇಳಿಸ್ಕೊಂಡೆ, ಆದರೆ ಉತ್ತರ ಕೊಡಲಿಲ್ಲ. ಅದಕ್ಕೆ ನಿನ್ನ ಇವತ್ತು ನಾನಿಲ್ಲಿ ಕರ್ಕೊಂಡು ಬಂದಿರೋದು. ನೀನೇನೋ ಮಾತಾಡಬೇಡ ಮಾವ, ಇವತ್ತು ಬರೀ ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೊಳ್ಳೋದಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಹೇಳೋದಕ್ಕಿಂತ ಮುಂಚೆ ನಾನೊಂದು ಹೇಳ್ತೀನಿ. ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಮಾವ. ಅದನ್ನು ಮುಚ್ಚಿಟ್ಕೊಂಡು ನಾಟಕ ಮಾಡಬೇಡ. ಇವತ್ತು ಮತ್ತೆ ನನ್ನ ಪ್ರೀತಿ ನನ್ನ ಹತ್ರ ಹೇಳ್ತೀನಿ. ನೀನು ಒಪ್ಪಿಗೆ ಕೊಡೋವರೆಗೂ ಉಸಿರು ತಗೊಳ್ಳಲ್ಲ. ಉಸಿರು ಉಳಿಬೇಕು ಅಂದರೆ ನೀನು ಉಸಿರು ಸೇರಿಸಿ ಒಪ್ಪಿಗೆ ಕೊಡು ಮಾವ. ಕಣ್ಣಿಗೆ ಬಿತ್ತು ಕಣ್ಣಲ್ಲೇ ಹೊರಟೋಗೋ ಪ್ರೀತಿ ಮಧ್ಯ ಕಣ್ಣಿಂದ ಹಾರ್ಟಿಗೆ ಬಿತ್ತು, ಹಾರ್ಟಲ್ಲಿ ಇದ್ದಿದ್ದು ಕನಸೆಲ್ಲ ಕಂದು ಆ ಕ್ಷಣದಿಂದ ನಾನು ನಿನ್ನ ನೆನಪಲ್ಲೇ ನೆಂದು ಒಂದಲ್ಲ ಒಂದಿನ ನನ್ನ ಪ್ರೀತಿನ ನೀನು ಒಪ್ಕೊಳ್ತೀಯ ಅಂತ ಪ್ರತಿ ರಾತ್ರಿ ನಾನು ನಿನ್ನ ಹೆಸರೇ ಹೇಳ್ತೀನಿ ಮಾವ. ಜಗತ್ತಲ್ಲಿ 90% ಪ್ರೀತಿನ ಹೇಳ್ಕೊಳ್ಳೋದಾಗ್ಲಿ ಪ್ರಪೋಸ್ ಮಾಡೋದಾಗ್ಲಿ ಹುಡುಗರೇ. ಯಾಕಂದರೆ ಹುಡುಗರಿಗೆ ಪ್ರೀತಿನ ಹೇಳ್ಕೊಳ್ದೆ ಇರೋದಕ್ಕಾಗಲ್ಲ, ಹುಡುಗಿರಿಗೆ ಪ್ರೀತಿನ ಹೇಳ್ಕೊಳ್ಳೋದಕ್ಕಾಗಲ್ಲ. ನಾನೊಂದು ಹೆಣ್ಣಾಗಿ ನಿನ್ನ ಮುಂದೆ ನಿಂತು ನಾನು ನಿನ್ನ ಪ್ರೀತಿಸಿದ್ದೀನಿ, ನೀನು ನನ್ನ ಪ್ರೀತಿಸ್ತೀಯ ಅಂತ ಕೇಳ್ತಿದ್ದೀನಿ ಅಂದರೆ ಅವಳು ಪ್ರೀತಿಲಿರೋ ಆಳ ಎಷ್ಟು ಏನು ಅಂತ ಲೆಕ್ಕಾಚಾರ ಮಾಡೋದಕ್ಕೆ ಮೀಟ್ರು ಕಿಲೋಮೀಟ್ರು ಬೇಕಾಗಲ್ಲ, ಕೆಜಿ ಕ್ವಿಂಟಲ್ ಸಾಕಾಗಲ್ಲ. ಮರದಿಂದ ಆಪಲ್ ಬೀಳ್ತಿದ್ದಂಗೆ ಅದನ್ನು ಗುರುತ್ವಾಕರ್ಷಣೆ ಅಂತ ಕರೀತಾರೆ ಅಂತ ವಿಜ್ಞಾನಿ ಕಂಡುಹಿಡಿತಾನೆ. ಆದರೆ ನಾನು ಯಾವ ಆಕರ್ಷಣೆನೂ ಇಲ್ಲದೆ ನಿನಗೆ ಬಿದ್ದೋಗ್ಬಿಟ್ಟಿದ್ದೀನಿ ಅಂದರೆ ಬಿದ್ದೋಗಿದ್ದನ್ನು ಪ್ರೀತಿ ಅಂತ ಕರೀತಾರೆ ಅಂತ ವಿಜ್ಞಾನಿಗೆ ಯಾರು ಹೇಳ್ತಾರೆ? ನೀನಾ? ನಾನೊಬ್ಳು ಡಾಕ್ಟರ್ ಆಗಿ ನಿನಗಿನ್ಮೇಲೆ ಆ್ಯಪಲ್ ತಿನ್ನಬಾರ್ದು ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಬುದ್ಧಿವಂತರು ಹೇಳ್ತಾರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ. ನೀನು ಆ್ಯಪಲ್ನ ತಿಂದು ಡಾಕ್ಟರ್ನೇ ಮರಿತೀಯ ಅನ್ನೋದಾದರೆ ನಾನು ನಿನಗೆ ಆ್ಯಪಲ್ ತಿನ್ನೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ನಾನು ಒಬ್ಳು ಡಾಕ್ಟರ್. ಹಾಗೂ ಒಂದು ವೇಳೆ ನಿನಗೆ ಆ್ಯಪಲ್ ತಿನ್ನಬೇಕು ಅಂತ ಅನಿಸಿದ್ರೆ ನಾನೊಬ್ಳು ಡಾಕ್ಟರ್ ಅನ್ನೋದನ್ನು ಮರೆತು ನಿನ್ನ ಜೊತೆ ನಿನ್ನ ಹೆಂಡತಿಯಾಗಿ, ನಿನ್ನ ಮಕ್ಕಳಿಗೆ ತಾಯಿಯಾಗಿ, ನಿನ್ನ ಮನೆಗೆ ಸೊಸೆಯಾಗಿ, ನಿನ್ನ ತಂಗಿಗೆ ಒಳ್ಳೆ ಅತಿಥಿಯಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತೀನಿ. ಇದಕ್ಕೆ ನಿನ್ಗೆ ಒಕ್ಕೆ ಅಂದರೆ ನಾನು ಉಸಿರು ತಗೋತೀನಿ, ಇಲ್ಲ ಅಂದರೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮಾವ. ಉಸಿರು ತಗ ಬರೋ ಹೊಸಿ. ನನ್ನ ಮನ್ಸಾಗಲ್ಲ ಪ್ರೀತಿನ ನಿಂತಾವ್ ಹೇಳ್ಕೊಬಿಡ್ತೀನಿ. ಬಾರು, ನಾ ಚಿಕ್ಕ ವಯಸ್ಸಿಂದ ನಿನ್ನ ಸಾನೆ ಪ್ರೀತಿ ಮಾಡ್ಬಿಟ್ಟಿವ್ನಿ. ಈ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ತಾನಾಗೆ ಬಂದ್ರೆ ಶ್ರೇಯಸ್ಸಂತೆ ಹಂಗಂತ ದೊಡ್ಡವಳು ಹೇಳೋರು. ಆದ್ರೆ ನಾನು ಇಷ್ಟಪಟ್ಟಿರೋ ಹೆಣ್ಣು ನನ್ನ ಮೆಚ್ಕೊಂಡವಳೆ, ನನ್ನ ಇಷ್ಟಪಡ್ತಾವಳೆ ಅಂತ ನಂಗೆ ಗೊತ್ತಾದ್ಮ್ಯಾಕೆ ನನ್ನ ಕೈಕಾಲೇ ಅಲ್ಲಾಡ್ತಿಲ್ಲ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾರ್ದೆ ಮಂಕ್ ಪಡೆದು ನಿಂತ್ಕೊಂಡ್ಬಿಟ್ಟಿವ್ನಿ. ನಿನ್ನ ಹೀಟೊಂದು ಪಿರುತಿ ಮಾಡ್ತಿದ್ಯಾ ಅಂತ ಗೊತ್ತಾದ್ಮ್ಯಾಕೆ ಮಾತು ಗೊತ್ತಿಲ್ಲಪ್ಪ. ಮಾತೇ ಬರ್ದಿರೋನು ಪಿರುತಿ ಹೆಂಗ್ ಹೇಳ್ಕೊತಾನೆ ಹೇಳು? ಹೆಂಗ್ ಹೇಳ್ಕೊತಾನೆ ಪಾರು ಎಲ್ಲೊಟ್ಟದೆ ಪಾರು
ಎಲ್ಲೊಂಟದೆ ಪಾರು ಹೇಳು ಪಾರು 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 ಇನ್ಸ್ಪೆಕ್ಟ್ರೆ, ಇದು ನಾವು ನಿಮಗೆ ಕೊಡ್ತಿರೋ ಡೀಲು. ನಮಗೆ ಕೆಲಸ ಆದ್ಮ್ಯಾಗ ಕಾಸು ಕೊಟ್ಟ ಅಭ್ಯಾಸ ಇಲ್ಲ. ನಮ್ದೇನಿದ್ರು ಇಲ್ಲೇ ಡ್ರಾಮಾ. ಸರ್ಕಾರಿ ಸಂಬಳದಾಗಿ ಬದುಕಂಗೆ ನೀವು ಕಾಣ್ತಿಲ್ಲ. ಅಲ್ಲ, ನಮ್ಮ ಭಾವನೆನೂ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಬರೀ ನಿಮ್ಮ ಹೊಟ್ಟೆ ತುಂಬೋದು ಅಷ್ಟೇ ಅಲ್ಲ, ಕೈ ಕಾಲು ಕತ್ತು ಎಲ್ಲ ತುಂಬ್ತದೆ. ಅದನ್ನು ನಾವೇ ನಿಮ್ಗೆ ಹೇಳೋದು ಬೇಡ ಅನ್ಕೋತೀನಿ. ಓ, ಅಣ್ಣನ ಮಾತು ಮೆಚ್ಕೊಂಡು ಇನ್ಸ್ಪೆಕ್ಟರ್ ಚಪ್ಪಾಳೆ ಹೊಡಿತಾವ್ರೆ. ಓ ಇದಾ ಅಣ್ಣ, ನೀವೇ ಕಾಸು ತರಕ್ಕೆ ಹೋದ್ರಿ, ನಾನೇ ಕೊಡ್ತಿದ್ನಲ್ಲ. ಮಾರಿಗೆ ಮರಿನ ನೀವು ತಂದ್ರೇನು ಅವ್ರು ತಂದ್ರೇನು? ಮರಿ ಕಡಿಯೋನಿಗೆ ಮ್ಯಾಟ್ರ್ ಆಗೋದು ಕತ್ತಿ ಒಂದೇ. ಕಡಿಯಕ್ಕೆ ನಾನು ರೆಡಿ ಇದ್ದೀನಿ, ಕಳ್ಸೋಕ್ಕೆ ನೀವು ರೆಡಿ ಇದ್ದೀರಾ ನೋಡ್ಕೊಳ್ಳಿ. ಇದು ಅಪ್ಪಂಗೆ ಹುಟ್ಟಿರೋ ಮಾತು ಅಂದರೆ. ಅಣ್ಣ, ಲಂಚ ಕೊಟ್ಟು ಕರ್ಸಿದ್ದಕ್ಕೂ ಸಾರ್ಥಕ ಆಯಿತು. ಮಾರಿಗೆ ಬಿಟ್ಟಿರೋ ಮರಿ ಇದ್ದಂಗಿರೋ ಆ ಶಿವನ ಒಂದೇ ಗೇಟ್ಗೆ ಕಚ್ಚಕ್ಕೆ ಅನ್ಸ್ಬಿಡಿ. ಆ ರಕ್ತ ನಮ್ಮೂರು ಜನರಿಗೂ ಚಿಮ್ಮಬೇಕು. ಸೋಮ, ಸುತ್ತಿಗೆ ಹಿಡ್ದವ್ರಿಗೆ ಮಳೆ ಹೊಡಿದು ಹೇಳ್ಕೊಡ್ಬೇಕೇನಲ್ಲ? ಮಳೆ ಆದ್ರೇನು, ತಲೆ ಆದ್ರೇನು, ಏಟು ಒಂದೇಯ. ಏನಂತೀರಿ ಇನ್ಸ್ಪೆಕ್ಟ್ರೆ? ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಕರ್ಸಿ ಅಂತೀನಿ. ಇದು ಉತ್ಸಾಹ ಅಂದರೆ. ಉತ್ಸಾಹ ಆಯಿತು, ಅದೇನೋ ಬಿಡಿ, ಅದನ್ನು ಮಡಿಕೊಳ್ಳಿ. ಇನ್ಸ್ಪೆಕ್ಟ್ರೆ, ಈಗ ನಮ್ಮ ಹುಡುಗರು ಪಾರ್ವತಿನ ಕಾರ್ನಾಗೆ ತಕೊಂಬರ್ತಾರೆ. ಸ್ಟೇಷನ್ ಹತ್ರ ಬತ್ತಿದಂಗೆ ಕಾರು ಸುಮ್ಮನೆ ಕೆಟ್ಟೋಯ್ತು ಅಂತ ನಿಲ್ಲಿಸ್ಬಿಡ್ತಾರೆ. ಆಗ ಪಾರ್ವತಿ ಏನು ಮಾಡ್ತಾಳೆ ಹೇಳಿ? ಸ್ಟೇಷನ್ ಹತ್ರದಾಗೈತೆ, ತಪ್ಪಿಸ್ಕೋಬೋದು ಅಂತ ಸ್ಟೇಷನ್ ಒಳಗೆ ಕೊಡಿ ಬರ್ತಾಳೆ. ಅವಾಗ ಅವಳ ಮೊಟ್ಟೆ ಕೋಳಿ ಕೌಚಕ್ಕಂದಂಗೆ ಕೌಚಕ್ಕಂಬಿಡಿ. ಆದಮೇಲೆ ನೋಡಿ, ಶಿವ ಅವನಾಗವನೇ ಓಡ್ ಬರ್ತಾನೆ. ಸರಿ, ಬಂದ ಮೇಲೆ ಏಟಿಗೇಟು ಹೆದ್ರೇಟು, ಕೊನೆಗೆ ಒಂದೇ ಏಟು ಮಚ್ಚೇಟು. ಏನಂತೀರಾ? ಸರಿ, ನೀವೆಲ್ಲೆಲ್ಲೂ ಕಾಣಿಸ್ಕೋಬೇಡಿ, ಹೊರಡಿ, ನಾನು ಒಳಗಿರ್ತೀನಿ. ಸೋಮ ಅಣ್ಣ, ಒಂದು ನಿಮಿಷ, ಕೈ ಕಾಲಿನೇ ಐತೆ ಅಣ್ಣ. ಅವಸರದಾಗಿ ಎಲ್ಲ ಮರ್ತೈತ್ಯಾ, ಕಾಸು ಕೊಡು. ಬರ್ತಬಿಟ್ಟೆ ಇರ್ಲಾಕ್ ಕೊಡ್ತೀನಿ. ಹಲೋ, ಇದು ಖರ್ಚಿಗಾಟೆಯ. ಸಂಜೆ ನಿಮ್ಮನಿಕೆ ಬರ್ತದೆ, ನಡಿಲ್ಲ. ಎಲ್ಲೊಂಟದೆ ಪಾರು 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 ಏನಾಯ್ತು ಪಾರು ನಿಂಗೆ? ಪಾರು ಪಾರು ಚಪ್ಪಲಿ. ಅಯ್ಯೋ, ಪಾರು ಏನೋ ಕಷ್ಟದಲ್ಲವಳೆ, ಅವಳು ನಾನು ಕಾಪಾಡಬೇಕು, ಕಾಪಾಡ್ಕತ್ತೀನಿ.